ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಪೂಜೆ ಮಾಡೋದಕ್ಕೆ ಶುಭ ಮುಹೂರ್ತಗಳು ಯಾವುದ್ಯಾವುದು, ಯಾವ ಶುಭ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಆಗಿದ್ರೆ ಇನ್ನಾಗ ತಡ ವಿಡಿಯೋನ ಶುರು ಮಾಡೋಣ. ಯುಗಾದಿ ಹಬ್ಬ ಅನ್ನೋದು ಹಿಂದೂಗಳ ಪಾಲಿಗೆ ಹೊಸ ವರ್ಷ. ಯುಗಾದಿ ಅಂತಂದರೆ ಹೊಸ ಯುಗದ ಆರಂಭ ಅಂತ. ಇನ್ನು ಈ ಯುಗಾದಿ ಹಬ್ಬದ ದಿನ ಪೂಜೆ ಮಾಡೋದಕ್ಕೆ 4 ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತೀನಿ. ಈ ಶುಭ ಮುಹೂರ್ತಗಳಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಆ ಶುಭ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು. ಮೊದಲಿಗೆ ಯುಗಾದಿ ಹಬ್ಬದ ಪ್ರತಿಪಾದದ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಅನಂತರ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ. ಪ್ರತಿಪಾದ ತಿಥಿ ಆರಂಭವಾಗುವಂಥದ್ದು ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ಬೆಳಗ್ಗೆ 6:52 ಆರಂಭವಾಗಿ ಪ್ರತಿಪಾದ ತಿಥಿ ಅಂತ್ಯವಾಗುವಂಥದ್ದು ಮಾರ್ಚ್ 20ನೇ ತಾರೀಕು ಶುಕ್ರವಾರದ ದಿವಸ ಬೆಳಗಿನ ಜಾವ 4:52 ಅಂತ್ಯವಾಗುತ್ತೆ. ಇವಾಗ ಪೂಜಾ ಶುಭ ಮುಹೂರ್ತವನ್ನು ತಿಳ್ಕೊಳ್ಳೋಣ. ಮೊದಲನೇ ಪೂಜಾ ಮುಹೂರ್ತ ಮೀನ ಲಗ್ನದಲ್ಲಿ ಬಂದಿದೆ. ಈ ಸಮಯ ಹೇಳೋದಾದರೆ ಬೆಳಗ್ಗೆ 7:17 ಬೆಳಗ್ಗೆ 9:05 ಒಳಗಡೆ ನೀವು ಪೂಜೆಯನ್ನು ಮಾಡ್ಬೋದು. ಇದು ಬೆಳಗಿನ ಪೂಜಾ ಮುಹೂರ್ತ ಮೀನ ಲಗ್ನದಲ್ಲಿ ಬಂದಿರೋವಂಥದ್ದು. ಇನ್ನು ಎರಡನೇ ಪೂಜಾ ಮುಹೂರ್ತ ಅಷ್ಟು ಬೇಗ ಪೂಜೆ ಮಾಡೋದಕ್ಕಾಗಲ್ಲ ಅನ್ನೋರಿಗೆ ಮೇಷ ಲಗ್ನದಲ್ಲಿ ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ಬೆಳಗ್ಗೆ 9:05 10:45 ಕೂಡ ಇರುತ್ತೆ. ಈ ಸಮಯದಲ್ಲಿಯೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಆ ಸಮಯದಲ್ಲೂ ಕೂಡ ಪೂಜೆ ಮಾಡೋದಕ್ಕಾಗಲ್ಲ ಅನ್ನೋರು ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ಬೆಳಗ್ಗೆ 11:30 12:30 ಒಳಗಡೆ ಕೂಡ ಮಧ್ಯಾಹ್ನದ ಪೂಜೆಯನ್ನು ಮಾಡ್ಬೋದು. ಆ ಟೈಮಲ್ಲೂ ಕೂಡ ಆಗಲ್ಲ ಅನ್ನೋರು 4ನೇ ಶುಭ ಮುಹೂರ್ತ ಮಧ್ಯಾಹ್ನ 2:15 ಆರಂಭವಾಗಿ 4:30 ಕೂಡ ಇರುತ್ತೆ. ಇದನ್ನು ಅಪರಾಹ್ನ ಪೂಜಾ ಮುಹೂರ್ತ ಅಂತ ಕರೀತಾರೆ. ಈ ಸಮಯದಲ್ಲಿಯೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಇದನ್ನು ಹೊರತುಪಡಿಸಿ ಸಂಜೆ ಗೋಧೂಳಿ ಸಮಯ ಅಂದರೆ 5:30 7:30 ಸಮಯ ಏನಿರುತ್ತೆ ಆ ಸಮಯದಲ್ಲಿಯೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಒಟ್ಟು 5 ಶುಭ ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಈ 5 ಶುಭ ಮುಹೂರ್ತಗಳಲ್ಲಿ ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ಆ ಒಂದು ಶುಭ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು. ತುಂಬಾ ಸರಳವಾಗಿ ಈಗಾಗಲೇ ತಿಳಿಸ್ಕೊಟ್ಟಿರೋವಂಥ ವಿಧಿ ಪ್ರಕಾರವಾಗಿ ನೀವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ರೆ ಸಾಕು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ದಿವಸ ಪೂಜೆಯನ್ನು ಮಾಡೋದಕ್ಕೆ 5 ಶುಭ ಮುಹೂರ್ತಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.